ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 12 ಭೀಮನ ಅಮಾವಾಸ್ಯೆ. ಇವತ್ತು ಬೆಳಗ್ಗೆ ಮಳೆ ಸ್ವಲ್ಪ ಕಡಿಮೆನೇ ಇತ್ತು ನಮ್ಮ ಮಲೆನಾಡಿನಲ್ಲಿ. ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡುವ ಸಲುವಾಗಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿಗಳನ್ನೆಲ್ಲ ಹಾಕಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪ್ರಾರಂಭಿಸುವ ಮೊದಲು ನೈವೇದ್ಯಕ್ಕೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲೋ ಓದಿರೋ ಪ್ರಕಾರ ಶಿವನಿಗೆ ಗೋಧಿ ಹಿಟ್ಟಿನ ಈ ಲಾಡು ಅಥವಾ ಮಾಲ್ದಿ ಅಂತ ಏನು ಕರೀತಾರಲ್ಲ ಅದು ತುಂಬ ಇಷ್ಟ ಅನ್ನೋದು ನಾನು ಎಲ್ಲೋ ಒಂದು ಕಡೆ ಓದಿದ್ದೆ. ಅದಕ್ಕೋಸ್ಕರ ನಾನಿವತ್ತು ಅದನ್ನು ಮಾಡಿಕೊಂಡು ವ್ರತವನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಕಣಗಳನ್ನು ಕೂಡ ರೆಡಿ ಮಾಡಿ ಕಟ್ಕೊಂಡಿದ್ದೆ. ಫಸ್ಟು ಗಣಪತಿ ಪೂಜೆಯನ್ನು ಮಾಡಿ ಈ ರೀತಿ ಕೆಂಪಾರತಿ ಕೂಡ ಎಲ್ಲದನ್ನು ರೆಡಿ ಮಾಡಿಕೊಂಡು ಪೂಜೆಗೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ನನ್ನ ಪೂಜೆಯ ನಂತರ ಮಾಡಿರುವಂತಹ ವಿಡಿಯೋ. ಪೂಜೆ ಮಾಡುವ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ನನಗಾಗಿರಲಿಲ್ಲ. ಅದೇ ರೀತಿ ಈ ವ್ರತ ಆದ ನಂತರ ಪಾದ ಪೂಜೆ ಮಾಡೋದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಯಾವುದೇ ನಾವು ಪೂಜೆಯನ್ನು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಯನ್ನು ಪೂಜೆ ಮಾಡೋದು ವಾಡಿಕೆ. ಸೊ ಮೊದಲನೇದಾಗಿ ಗಣಪತಿ ಪೂಜೆಯನ್ನೆಲ್ಲ ಮಾಡಿದ ನಂತರ ಈ ರೀತಿ ಪೂಜೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇದು ಪಾದ ಪೂಜೆ ಮಾಡೋದಕ್ಕೆ 2 ಬಾಳೆ ಎಲೆಗಳನ್ನ ಇಟ್ಕೊಂಡಿದ್ದೀನಿ. ಅದೇ ರೀತಿ ದೀಪಗಳನ್ನು ಈ ರೀತಿ ಅರಿಶಿಣ, ಕುಂಕುಮ, ನೀರು ಮತ್ತು ಸ್ವೀಟ್ಸು ಎಲ್ಲದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಹೂಗಳನ್ನು ಕೂಡ ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೆ. ಬಟ್ ಈ ರೀತಿ ಪೂಜೆಗಳನ್ನೆಲ್ಲ ಆಗಿತ್ತು. ಪೂಜೆ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆ ನಮ್ಮ ಮನೇಲಿ ನಡೀತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಣಪತಿ ಪೂಜೆಯನ್ನು ಮೊದಲು ಮಾಡಿಕೊಂಡೆ. ನಂತರ ಅದಾದಮೇಲೆ ಈ ರೀತಿ ಒಂದು ಪ್ಲೇಟ್ನ ಮೇಲೆ ಅಕ್ಕಿಯನ್ನೆಲ್ಲ ಹರಡಿ ಅಲ್ಲಿ ಜೋಡಿ ದೀಪಗಳನ್ನ ಇಟ್ಕೊಂಡೆ. ಈ ರೀತಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನು ಹಾಕಿ ಪೂಜೆಗಳಿಗೆಲ್ಲ ರೆಡಿ ಮಾಡಿಟ್ಕೊಂಡು ಈ ರೀತಿ ಸಿಂಪಲ್ಲಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ. ಈಶ್ವರ ಪಾರ್ವತಿಯ ಫೋಟೋವನ್ನು ಇಟ್ಟು ಅದಕ್ಕೆ ಹೂವು ಮತ್ತು ಅಕ್ಷತೆಗಳು, ಅರಿಶಿಣ, ಕುಂಕುಮ ಎಲ್ಲದನ್ನು ಹಾಕಿ ಪೂಜೆಯನ್ನು ಮಾಡಿದ್ದೆ. ಇಲ್ಲಿ ಸಿಂಪಲ್ಲಾಗಿ ನಾನು ಪೂಜೆಯನ್ನು ಮಾಡಿದ್ದೆ. ಈ ರೀತಿ ಇತ್ತು. ಈ ವ್ರತ ಆದ ನಂತರ ಪಾದಪೂಜೆಯನ್ನು ಮಾಡೋದು. ಈ ವ್ರತ ಮಾಡೋದು ಹೇಗೆ, ಯಾಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹಳೆ ವಿಡಿಯೋವನ್ನು ಮಾಡಿದ್ದೀನಿ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಿಜವಾಗ್ಲೂ ಆಯುಷ್ಯ, ಆರೋಗ್ಯ ಎಲ್ಲ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಈ ರೀತಿ ಜ್ಯೋತಿರ್ಭೀಮೇಶ್ವರ ವ್ರತ ಸಿಂಪಲ್ಲಾಗಿ ಆಯಿತು. ಇದೆಲ್ಲ ಆದಮೇಲೆ ಪತಿಯ ಪಾದ ಪೂಜೆ ಆಯಿತು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.